सूर्यकोटिसमप्रभः निर्विघ्नं कर्मे देव सर्वकार्येषु सर्वदा गणानान्त्वा गणपतिं भवामहे कविं कवीनामुपमश्रवस्तं ज्येष्ठराजं ब्रह्मणां ब्रह्मणस्पदान् शृण्वन्नोतभिस्येदसाधनं जातवे एतशेषनवावसो वरादि यतो नितः तिवेदः तनः परश दुर्गाणि विश्वा नावेव सिन्धं दुरितात्यग्निः क्षेत्रस्य पतिना वयं हितेने एव दयामसे गामश्वं पोषयित्वा सदा अमृतादीदृशे ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते ॐ इदं विष्णुचक्रमे त्रेधानि तथे पदं तमोर्णवस्य वां सुरे ॐ सक्तमिवतिदावदन्तच भद्रेशां लक्ष्मी निहितादिवाची गौरीर्विमाय सरला दक्षतेकपदे कृपदे सार्वष्पदे अष्टापदे नवपदे भूषे सहस्राक्षरा परमेभ्यो अवन्द ಓಂ ನಮೋ ಅಸ್ತು ಸರ್ಪೇಭ್ಯೋ ಏಕೇತಪದೇ. ಯಾವುದೇ ರೀತಿಯ ಸತ್ಕರ್ಮ ಮಾಡುವಂಥ ಪ್ರಾರಂಭದಲ್ಲಿ ನಾವು ದೇವರು ಕೊಟ್ಟಂತಹ ಫಲಪುಷ್ಪ ಕೈಯಲ್ಲಿ ಹಿಡ್ಕೊಂಡು ಪ್ರಾರಂಭದ ಕಾಲದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ನಾವು ಯಾವುದೇ ರೀತಿಯ ಕರ್ಮಗಳನ್ನು ಮಾಡುವಂಥ ಸಮಯದಲ್ಲಿ ಹಲವು ರೀತಿಯ ವಿಘ್ನಗಳು ತಾಪತ್ರಗಳೆಲ್ಲ ಬರ್ತದೆ. ಅದೆಲ್ಲ ನಿರ್ವಿಘ್ನೆಯಿಂದ ನಮ್ಮ ಕೈಯಿಂದ ನಡೆಸಿಕೊಡಬೇಕು. ದೇವತಾ ಪರಿಪೂರ್ಣಂತಹ ರಕ್ಷಣೆ ನಮಗೆ ಪ್ರಾಪ್ತಿಯಾಗಬೇಕು. ಅದೇ ರೀತಿಯಲ್ಲಿ ನಾವು ಯಾವುದೇ ರೀತಿಯ ಕರ್ಮಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದವ ಅದರ ಪರಿಪೂರ್ಣವಂಥ ಶುಭ ಫಲದಿಂದಾಗಿ ದೇವತಾ ಅನುಗ್ರಹದಿಂದಾಗಿ ಎಲ್ಲ ಕೆಲಸವೂ ಕೂಡ ನಿರ್ವಿಘ್ನೆಯಿಂದ ನಡೆಸಿಬಿಡಬೇಕು ಅಂತೇಳಿ ಉದ್ದೇಶದಲ್ಲಿ ನಾವು ಕುಲದೇವರನ್ನು ಗ್ರಾಮದೇವರನ್ನು ಎಲ್ಲ ಶಕ್ತಿಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಾರಂಭದಲ್ಲಿ ಇದ್ದೇವೆ. ಹಾಗೆ ಈ ವರ್ಷ 55ನೇ ವರ್ಷದ ಆಚರಣೆಯಲ್ಲಿ ಇದ್ದೇವೆ. ನಾವು ಒಂದು 50ನೇ ವರ್ಷದ ಸಂದರ್ಭದಲ್ಲಿ ನಮಗೆ ಹಲವು ರೀತಿಯ ತೊಂದರೆಗಳೆಲ್ಲ ಬಂದಿತ್ತು. ಅದೆಲ್ಲ ನಮ್ಮ ಕೈಯಿಂದ ಕೆಲವು ಸೇವೆಗಳೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಲ್ಲಿ ಪ್ರಾಯಶ್ಚಿತ್ತ ರೂಪದಲ್ಲಿ ಇರಬಹುದು, ಅಥವಾ ನಮ್ಮ ಸಮಾಜದಲ್ಲಿ ಕೂಡ, ಅಥವಾ ದೇಶಕ್ಕೆ ಬರುವಂತಹ ಕ್ಷೋಭೆಗಳೆಲ್ಲ ನಿವೃತ್ತಿ ಆಗಬೇಕು ಅಂತ ಉದ್ದೇಶದಲ್ಲಿ ಕೂಡ ಇವತ್ತು ಸರಿ ನಾವು 50ನೇ ವರ್ಷದ ಆಚರಣೆಯನ್ನು ಈ ವರ್ಷದಲ್ಲಿ 55ನೇ ವರ್ಷದಲ್ಲಿ ನಾವು ಇಂತಹ ಸೇವೆಯನ್ನು ಮಾಡಬೇಕಂತ ನಾವು ಸಂಕಲ್ಪ ಮಾಡಿದ್ದೇವೆ. ಯಾವುದೆಂದರೆ ನಾವು ದೇವತಾ ಅರ್ಚನೆ ಪ್ರಾರಂಭದಲ್ಲಿ ಮಹಾಗಣಪತಿ ದೇವತಾ ಸೇವೆಯನ್ನು ಮಾಡಿಕೊಂಡು ಎಲ್ಲ ನಿರ್ವಿಘ್ನಗೋಸ್ಕರವಾಗಿ ನಾವು ಆ ಪರಮಾತ್ಮೆಗೆ ಶರಣಾಗತಿ ಆಗ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾಳೆ ದಿವಸದಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಪ್ರತಿಷ್ಠಾಪನಾ ಮಹೋತ್ಸವ ಕೂಡ ಸುರಜ್ಞ ಆಗಬೇಕು. ಅದೇ ರೀತಿಯಲ್ಲಿ ಗೌರಿ ಆರಾಧನೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ನಾಳೆ ಸಾಯಂಕಾಲದಲ್ಲಿ ಕೂಡ ರಂಗಪೂಜೆಯನ್ನು ಕೂಡ ಮಾಡುವಂಥದ್ದು. ಹಾಗೆ ದೇಶೋಯಂ ಶೋಭರೀತ ಸಜ್ಜನಾ ಸಂತು ನಿರ್ಭಯ ಹೇಳುವಂಥದ್ದು ಕೂಡ ದೇಶದಲ್ಲಿ ನಡೆಯುವಂತಹ ಕ್ಷೋಭೆಗಳಲ್ಲಿ ನಿವೃತ್ತಿ ಆಗಬೇಕು. ಹಾಗೆ ಆ ಪರಮಾತ್ಮನ ಪರಿಪೂರ್ಣವಂತಹ ಪ್ರಾಪ್ತಿ ಆಗಬೇಕು. ಸನಾತನ ಧರ್ಮ ಉಳಿಯುವಂತಹ ಅದೇ ರೀತಿಯಲ್ಲಿ ಧರ್ಮವನ್ನು ನಾವು ಆಚರಣೆ ಮಾಡುವುದರಾಗಿ ಆ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಹೇಳುವುದು ಕೂಡ ವಚನ ಉಂಟು. ಹಾಗೆ 108 ಕಾಯಿ ಗಣಪತಿಯ ಹವನವನ್ನು ಕೂಡ 28ನೇ ತಾರೀಕಿನಲ್ಲಿ ನಾವು ಮಾಡುವಂಥದ್ದು ಅಂತೇಳಿ ಹಾಗೆ ಸೇವೆಯನ್ನು ಸಲ್ಲಿಸುವಂಥದ್ದು. ಸಾಯಂಕಾಲದಲ್ಲಿ ಕೂಡ ಆ ಪರಮಾತ್ಮನ ಒಂದು ಪರಿಪೂರ್ಣವಂತಹ ರಕ್ಷೆ ನಮಗೆ ಪ್ರಾಪ್ತಿಯಾಗಬೇಕು, ಆ ದೇವತಾ ಅನುಗ್ರಹ ನಮಗೆ ಪ್ರಾಪ್ತಿಯಾಗಬೇಕು ಅನ್ನೋ ಉದ್ದೇಶದಲ್ಲಿ ಕೂಡ ದೂರ್ವಾ ಅರ್ಚನೆಯನ್ನು ಕೂಡ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿಕೊಂಡದ್ದು. ಅದೇ ರೀತಿಯಲ್ಲಿ ಆ ಮಹಾಗಣಪತಿಯವರಿಗೆ ಪ್ರೀತಿಯಾದಂತಹ ದ್ರವ್ಯ ಏನಂದರೆ ಅಷ್ಟದ್ರವ್ಯವೂ ಕೂಡ ಹೌದು. ಅದೇ ರೀತಿಯಲ್ಲಿ ವಿಶೇಷವಾದಂತಹ ಕೈಯಲ್ಲಿ ಪಾರ್ವತಿ ಕೊಟ್ಟಂತಹ ಒಂದು ದ್ರವ್ಯ ಏನಂದರೆ ಮೋದಕ ಅಂಥೇಳಿ. ಹಾಗೆ ಆ ಮೋದಕದಿಂದಾಗಿ ಕೂಡ ಮಹಾಗಣಪತಿಯವರಿಗೆ ಅತಿ ಸಂತೃಪ್ತಿ ಆಗ್ತದಂತೆ. ಅದೇ ರೀತಿಯಲ್ಲಿ ಆ ಸೇವೆಯನ್ನು ಕೂಡ ನಾವು 29ನೇ ತಾರೀಕಿಗೆ ಮಾಡುವಂಥದ್ದು ಅಂತೇಳಿ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಹಾಗೆ ಸಾಯಂಕಾಲದಲ್ಲಿ ಕೂಡ ದೇವತಾ ಆರಾಧನೆಯನ್ನು ಹೇಗೆ ನಾವು ಸ್ವಾಗತ ಮಾಡ್ತೇವೋ ಅದೇ ರೀತಿಯಲ್ಲಿ ನಾವು ವಿಸರ್ಜನೆ ಪೂಜೆ ಮಾಡುವಂಥದ್ದು ಅಂತೇಳಿ. ಹಾಗೆ ಆ ಪರಮಾತ್ಮನಲ್ಲಿ ನಾವೆಲ್ಲರೂ ಕೂಡ ಬೇಡುವಂಥದ್ದು ಏನಂದರೆ ನಾವು ಏನು ಆ ಪರಮಾತ್ಮನ ಒಂದು ಸೇವೆ ಮಾಡ್ತಾ ಇದ್ದೇವೆ, ಆ ಸೇವೆಯಲ್ಲಿ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ನಮ್ಮ ಕೈಯಿಂದ ಆ ಉತ್ತಮವಂತಹ ಸೇವೆಯನ್ನು ಆ ಪರಮಾತ್ಮ ಸ್ವೀಕಾರ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಮುಖ್ಯವಾಗಿ ಐಕ್ಯಮತ್ಯತೆಯನ್ನು ನಮಗೆ ಪ್ರಾಪ್ತಿ ಮಾಡಬೇಕು. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರದ ಹಾಗೆ ಆ ಪರಮಾತ್ಮನೇ ನಮಗೆ ಉತ್ತಮವಂತಹ ಬುದ್ಧಿಶಕ್ತಿಯನ್ನು ಅನುಗ್ರಹಿಸುವ ಮೂಲಕವಾಗಿ ನಾವು ಆ ಸೇವೆ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ವಿಘ್ನಗಳು, ತಾಪತ್ರಗಳು, ಅಡೆತಡೆಗಳು, ಪ್ರತಿಬಂಧಕಾದಿ ದೋಷಗಳು ಬರದ ಹಾಗೆ ನಮ್ಮನ್ನು ಆ ಪರಮಾತ್ಮನೇ ರಕ್ಷಣೆ ಮಾಡಿಕೊಂಡು ನಾವು ಏನಂದರೆ ಪರಮಾತ್ಮನಲ್ಲಿ ಬೇಡಿಕೊಳ್ಳುವಂಥದ್ದು ಅಂದರೆ ನೀನೇ ನಮ್ಮೊಳಗೆ ಬಂದು ಆ ಸೇವೆಯನ್ನು ನೀನೇ ಮಾಡಿಸ್ಕೊಳ್ಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಆ ಪರಮಾತ್ಮನಿಗೆ ಕೂಡ ಬೇಡುವಂಥದ್ದು ನಮ್ಮ ಕೈಯಿಂದ ಯಾವುದೇ ರೀತಿಯ ತೊಂದರೆಗಳು ಬರದ ಹಾಗೆ ಆ ಸೇವೆಯನ್ನು ನೀನು ಸಂತೋಷಿತವಾಗಿ
ಮಾಡಿಸಿಕೊಂಡು ಆ ಸೇವೆಯ ಪರಿಪೂರ್ಣವಾದ ಶುಭ ಫಲ ಎಲ್ರಿಗೂ ಕೂಡ ಪ್ರಾಪ್ತಿಯಾಗುವ ಹಾಗೆ ದೇಶದಲ್ಲಿರ್ಬೋದು ಅಥವಾ ಸಮಾಜದಲ್ಲಿರ್ಬೋದು ಆ ಗ್ರಾಮದಲ್ಲಿರ್ಬೋದು ಅದೇ ರೀತಿಯಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಕೂಡ ಆಗದ ಹಾಗೆ ಆ ಸನಾತನ ಧರ್ಮದ ಒಂದು ಪರಿಪೂರ್ಣವಾದಂತಹ ಶುಭ ಫಲಗಳು ಎಲ್ರಿಗೂ ಕೂಡ ಪ್ರಾಪ್ತಿಯಾಗುವ ಹಾಗೆ ಆಚಂದ್ರಾರ್ಕವಾದಂತಹ ವಂಶಗಳು ಬೆಳೆಯುವ ಹಾಗೆ ನೀವು ಯಾವ ರೀತಿಯ ಸಂಕಲ್ಪ ಇಟ್ಕೊಂಡು ಪರಮಾತ್ಮನ ಆರಾಧನೆ ಮಾಡ್ತೀರಾ ಅದರ ಪರಿಪೂರ್ಣವಾದ ಶುಭ ಫಲ ಪ್ರಸಾದ ಮೂಲಕವಾಗಿ ನಮ್ಮನ್ನು ಅನುಗ್ರಹಿಸಬೇಕು ಅಂತೇಳಿ ನಾವು ಆ ಪರಮಾತ್ಮನಂದು ಆ ಫಲಪುಷ್ಪಟ್ಟು ಮಾಡುವಂತಹ ದೇವತಾ ಪ್ರಾರ್ಥನೆ. ಅದೇ ರೀತಿಯಲ್ಲಿ ನಮ್ಮ ಸಂಕಲ್ಪವು ಕೂಡ ದೇವ ಸಂಕಲ್ಪ ಆಗಿ ಶುಭ ಫಲದ ಪ್ರಸಾದವನ್ನು ಅನುಗ್ರಹಿಸುವ ಮೂಲಕವಾಗಿ ಪ್ರತಿಯೊಂದು ಸ್ಥಳದಲ್ಲಿ ನಮ್ಮನ್ನು ರಕ್ಷೆಯಾಗಿ ಅನುಗ್ರಹಿಸಬೇಕು ಅಂತೇಳಿ ನಾವು ಆ ಪರಮಾತ್ಮನ ಬೇಡಿಕೊಳ್ಳುವಂಥದ್ದು. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ಶರೀಪುರಂದರಾಭ್ಯಾಂ ನಮಃ, ವಾಣಿ ಹೃದಯಾಭ್ಯಾಂ ನಮಃ, ಮಾತಾತೃಭ್ಯಾಂ ನಮಃ, ಇಷ್ಟದೇವತಾಭ್ಯಾಂ ನಮಃ, ಕುಲದೇವತಾಭ್ಯಾಂ ನಮಃ, ಗ್ರಾಮದೇವತಾಭ್ಯಾಂ ನಮಃ, ಸ್ಥಾನದೇವತಾಭ್ಯಾಂ ನಮಃ, ವಾಸ್ತುದೇವತಾಭ್ಯಾಂ ನಮಃ, ಏತತ್ಕರ್ಮ ಪ್ರಧಾನದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ಯ ಭವಂತು ಭವಂತು, ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತೋ ಅಸ್ತು. ತದೇವಲಕ್ಷ್ಮಂ ಸುದೇವದಾರಾಬಲಂ ಚಂದ್ರಬಲಂ ದೇವ ವಿದ್ಯಾಬಲಂ ಮಾ ದೈವಬಲಂ ದೇವ ಶುಭದಾಸಿದ್ಧಿರಸ್ತು. ಪರಿಪೂರ್ಣತಾ ಶುಭತಾ ಸಿದ್ಧ್ಯರ್ಥಂ ಸಕಲ ಕಾರ್ಯೇಷು ನಿರ್ವಿಘ್ನತಾ ದೇವತಾ ಪರಿಪೂರ್ಣತಾ ಅನುಗ್ರಹ ಪ್ರಾಪ್ತಿರಕಂ ತಥಾ ನಿರ್ವಿಘ್ನತಾ ದೇವತಾ ಪರಿಪೂರ್ಣತಾ ಅನುಗ್ರಹ ಪ್ರಾಪ್ತಿರಕಂ ಭೋಗದನ ದೋಷ ಪೀಡಾಪರಿಹಾರ ಪೂರಕಂ ಪರಿಹಾರ ಪೂರಕ ಲಕ್ಷ್ಮೀ ಪ್ರಾಪ್ತ್ಯಾದಿ ಮನೋವಲಿಶ ಕಾಮನ ಸಿದ್ಧಿ ದ್ವಾರ ತಥಾ ಅರಿಷ್ಟ ಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹ ಶುಭತಾ ಸಿದ್ಧ್ಯರ್ಥಂ ದೇಹೇ ಬಾಧಿತ ಸಕಲ ರೋಗೋಪದ್ರವ ದೋಷ ಪೀಡಾಪರಿಹಾರ ಪೂರಕಂ ಮನೋ ಅಭಿಲಾಷ ಕಾಮನಾ ಫಲ ಸಿದ್ಧ್ಯರ್ಥಂ ರೋಗೋಪದ್ರವ ದೋಷ ಪೀಡಾಪರಿಹಾರ ಪೂರಕಂ ದೀರ್ಘತಮಃ ಉತ್ತಮ ಆರೋಗ್ಯ ಪ್ರಾಪ್ತಿಪೂರಕಂ ತಥಾ ಕುಟುಂಬೇ ಸಮಾಜೇ ಸಮಸ್ತ ಭಕ್ತರದಾನಾಂ ಕುಟುಂಬೇ ಬಾಧಯಿಷ್ಯಮಾಣ ಸಮಸ್ತ ದೋಷ ಪೀಡಾಪರಿಹಾರ ಪೂರಕಂ ತಥಾ ಶುಭದಾಹಿತ್ಯರ್ಥಂ ಶುಭ ಶೋಭನಾದಿ ಕರ್ಮ ಪ್ರಾಪ್ತಿಪೂರಕಂ ಸಮಸ್ತ ಸನ್ಮಂಗಲ ಪ್ರಾಪ್ತಿಪೂರಕಂ ತಥಾ ಮಹಾಗಣಪತಿ ಪೂರ್ಣಾನುಗ್ರಹ ಪ್ರಾಪ್ತಿಪೂರಕಂ ಸಕಲ ಕಾರ್ಯೇಷು ನಿರ್ವಿಘ್ನತಾ ದೇವತಾ ಪರಿಪೂರ್ಣತಾ ಶುಭದಾಹಿತ್ಯರ್ಥಂ ತಥಾ ಸಮಾಜೇ ಸಮಸ್ತ ಸಂತತಿ ಪ್ರತಿಬಂಧಕಾದಿ ದೋಷ ಪೀಡಾಪರಿಹಾರ ಪೂರಕಂ ತಥಾ ಶುಭ ಕಾರ್ಯತ ನಿರ್ವಿಘ್ನತ ದೇವತಾ ಪರಿಪೂರ್ಣತಾ ಶುಭದಾಹಿತ್ಯರ್ಥಂ ತಥಾ ದೃಢಕಾಯತ ಆರೋಗ್ಯದ ಜೀವನ ಪ್ರಾಪ್ತಿಪೂರಕಂ ಉದ್ಯೋಗ ಕ್ಷೇತ್ರೇಷು ದೇವತಾ ಪರಿಪೂರ್ಣತಾ ಶುಭದಾಹಿತ್ಯರ್ಥಂ ಧನ ಕನಕ ವಸ್ತುವಾಹನ ಸಕಲ ಭೋಗದ ಪ್ರಾಪ್ತ್ಯರ್ಥಂ ಅಪಮೃತ್ಯು ಕಾಲಮೃತ್ಯು ಘೋರಮೃತ್ಯು ವ್ಯಾರಮೃತ್ಯು ಕಂಟಕಮೃತ್ಯು ಸಕಲ ಮೃತ್ಯು ದೋಷ ಪೀಡಾಪರಿಹಾರ ಪೂರಕಂ ತಥಾ ಮನಸೇಚ್ಛದ ಕಾಮನಾವೃದ್ಧ್ಯರ್ಥಂ ಸಂಕಲ್ಪಿತ ಪ್ರಕಾರೇಣ ಅದ್ಯತನೆ ಭಾರತದೇಶೇಷು ದೇವತಾ ಆರಾಧನಾ ತತ್ಸಂಪೂರ್ಣ ಫಲಪ್ರಾಪ್ತಿಪೂರಕಂ ಸಮಸ್ತ ಸನ್ಮಂಗಲವಾಪ್ತಿಪೂರಕಂ ಅದ್ಯ ಕರಿಷ್ಯಮಾಣಸ್ಯ ದೇವತಾ ಆರಾಧನಾಖ್ಯೇನ ತಥಾ ಮಹಾಗಣಪತಿ ಹವನಂ ಗೌರಿ ಪೂಜನಂ ತಥಾ ಶ್ವಃ ಕರಿಷ್ಯಮಾಣಸ್ಯ ದೇವತಾ ಪ್ರತಿಷ್ಠಾಪನಾ ಮಹೋತ್ಸವ ತಥಾ ಸಾಯಂಕಾಲೇಷು ಸರ್ವಾಲಂಕಾರ ಪೂಜನ ಪೂರಕಂ ತಥಾ ಪರಶ್ವಃ ಕೃತ ಅಷ್ಟೋತ್ತರ ನಾರೀಕಳ ಅಷ್ಟದ್ರವ್ಯ ಗಣಪತಿ ಹವನಾಖ್ಯಂ ತಥಾ ಪರಶ್ವಃ ಸಾಯಂಕಾಲೇಷು ದೂರ್ವ ಅರ್ಚನ ಪೂರ್ವಕಂ ತಥಾ ಪರಶ್ವಃ ಕೃತ ಮೋದಕ ಹವನ ತಥಾ ದೇವತಾ ಆರಾಧನಾ ಕಿಂ ತಥಾ ಏಹಸ್ರೇಷು ಆರಾಧೇಶ್ರವಾಣ ಅನ್ನದಾನಾದಿ ಸೇವೆ ಸಕಲ ಕಾರ್ಯೇಷು ನಿರ್ವಿಘ್ನ ದೇವತಾ ಪರಿಪೂರ್ಣತಾ ಶುಭದಾಹಿತ್ಯರ್ಥಂ ಸಂಕಲ್ಪಿತ ಪ್ರಕಾರೇಣ ಅದ್ಯ ದಿನೇ ನಿರ್ವಿಘ್ನದಾಹಿತ್ಯರ್ಥಂ ಮಹಾಗಣಪತಿ ಹವನಾಖ್ಯಂ ಕರ್ಮ ಕರಿಷ್ಯೆ. ನಿರ್ವಿಘ್ನದಾಹಿತ್ಯರ್ಥಂ ಗುರುಸ್ಮರಣೆ ಕರಿಷ್ಯೆ, ಮಹಾಗಣಪತಿ ಕರಿಷ್ಯೆ, ಆಚಾರ್ಯಾದಿ ಆಚಾರ್ಯದಿ ವರ್ಣಂಚ ಕರಿಷ್ಯೆ, ಪಂಚವಾಕ್ಯೈ ಪುಣ್ಯವಾಚಂಚ ಕರಿಷ್ಯೆ. ಕರ್ಮಣಃ ಸುಮುಹೂರ್ತಮಸ್ತು. ಸ್ವಸ್ತಯೇ ವಾಯವ ಪ್ರಭಾಮಹಿ ಸೋಮಂ ಸ್ವಸ್ತಿ ಭವನಸ್ಯಸ್ಪತಿ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತಃ ಅಸ್ಯ ಯರಮನಸ್ಯಾಃ ಸಹ ಗುಣಮನೆ ಮಹಾರೇಸ್ಕುರ್ವಾಣಾಯ ಆಶೀರ್ವಚವೇಕ್ಷಮಾಣಾಯ ಅದ್ಯ ಕರಿಷ್ಯಮಾಣ ಅದ್ಯ ಆರಂಭೇತು ಪ್ರವೃತ್ತಿಕಾಲೇಷು ದೇವತಾ ಪರಿಪೂರ್ಣಾನುಗ್ರಹ ಪ್ರಾಪ್ತಿಪೂರಕಂ ಸಕಲ ಕಾರ್ಯೇಷು ನಿರ್ವಿಘ್ನ ದೇವತಾ ಆರಾಧನಾಖ್ಯೇನ ಕರ್ಮಣಃ ತಥಾ ಸಂಕಲ್ಪಿತ ಪ್ರಕಾರೇಣ
त्रयदिने कृत आचरित महागणते पूजनाख्येन कर्मणः पुण्याहं भवन्तु भवन्तु ओं पुण्याः ओं पुण्याहं स्वस्तये वायुमपप्रभामहे सोमं स्वस्ति भवनस्य स्पतिः बृहस्पतिं सर्वगणं स्वस्तये स्वस्तये आदित्यासो भवन्तु मम सह गणने महाराजकुर्वाणाय आसर्वजवेक्षमाणाय आद्यगिरिश्रवणास सङ्कल्पितपूजाख्येन कर्मणः ओम स्वस्ति भवन्तु भवन्तु आयुष्पदे स्वस्ति आयुष्पदे स्वस्ति आयुष्पदे स्वस्ति वृद्ध्यास्म हव्यानो सवसद्या मित्रं देय मित्रदेय नस्तु अनुराधा हविषा वृद्धयन्तः शतञ्जीवेन शरदस्य वीराः मम सह गुणने महाराजकुर्वाणाय आशीर्वचपेक्षमाणाय आद्यगिरिश्रवणसङ्कल्पितपूजाख्येन कर्मणः रथ्यं भवन्तु भवन्तु कर्मरथ्यतां वृद्धिः समृद्धिः श्रेयजातश्रेयान्द्रयाय श्रेयं यो अजरभ्यो दधाति श्रियं वसानामृतत्तमाय भवन्ति हत्यासमितावृतोः श्रेय एवेनन्दश्रेयमा दधाति सन्ततमृषिकृतं सन्तते हन्तहीयते प्रजया पशुभिर्य एवं वेद मम सह कुटुम्बे महानिस्कुर्वाणाय आशीर्वचपेक्षमाणाय आद्यगिरिश्रवणसङ्कल्पितपूजाख्येन कर्मणः श्रीरस्य भवन्तु भवन्तु अस्तु श्रीः वर्षदं सम्पूर्णमस्तु मम सह कुटुम्बे महानिस्कुर्वाणाय आशीर्वचपेक्षमाणाय आद्यगिरिश्रवणसङ्कल्पितपूजाख्येन कर्मणः कल्याणं भवन्तु भवन्तु अस्तु कल्याणं तन्नोदन्ति प्रचोदयात् प्रसन्नार्घ्यं समर्पयामि ओम आभासते महागणताप्रीत्यर्थं ध्यान आह्वानादि षोडशोपचारपूजां करिष्ये अदध्यानं गजवदनमजञ्जं तीक्ष्णं सौन्दर्यं बृहदुतुर्वशेषं भूतराजं पुराणम् अमरवृतभोज्यं रक्तवर्णं सुरेशं पशुपतुस्वमेशं विघ्नराजं नमामि साङ्ग्यं सपर्वानं साधुं शोज्ञं रतिवृद्धेः आपाद्रे महागणपतये नमः ध्यायामि ध्यानं समर्पयामि एकदन्ताय कृन्दाधिने तन्नोदन्ते प्रविदयात् आपाद्रे महागणपताभ्यो नमः आसार्थे यक्षां कल्पयामि ओम एकदन्ताय कृन्दाधिने तन्नोदन्ते प्रविदयात् महागणपताभ्यो नमः पादारण्योः पाद्यं समर्पयामि ओम एकदन्ताय कृन्दाधिने तन्नोदन्ते प्रविदयात् आपाद्रे महागणपताभ्यो नमः हस्तयो अर्घ्यमर्घ्यं समर्पयामि आवाहयत महागणपताभ्यो नमः आचमनं समर्पयामि आवाहयत महागणपतये नमः शुद्धोदकस्थानम् ओम आवाहिष्टामयोस्तानं उज्जयधातः महेरणाय रक्षः योगशिवतमोतस्तस्य भारेकः विषदीर्घमाद्राः स्वारिङ्गमावृक्षायजनदापोजनधारणा शुद्धोदकस्थानं समर्पयामि शुद्धोदकस्थानेन वस्त्रोपवस्त्रादे अक्षतां समर्पयामि उपवेदादे ओम मनस्वद्वन्दवत्तमः आग्रय सर्वदेवानां धूपोऽयं प्रतिरीक्षतां धूपमाग्रहापयामि राज्यं त्रिविक्रमदिनायोजितं मया दीपं ग्रहणदिवेशदृलोकरदावः भक्तादीं प्रयच्छामि देवाय ऋषिकलिनः त्राहिमां नरकाग्रहे एकार्घदीपं दर्शयामि विश्वामित्रऋषि सुविधादिविता गायत्री सन्धः नैवेद्य प्रोक्षणे विनियोगः स्वादुत्पौद्विव्यादि स्वादुरुद्राय सहवीतानि स्वादुरुद्राय बृहस्पते मधुमासाभ्यं हस्तप्रक्षालनर्भ्यं मुखप्रक्षालनर्भ्यं करोदुतादित्यं सर्भ्यं मुखवासार्थे ताम्बूलं समर्पयामि हृदयविराट्पुण्यात्य सुवर्णपुष्पदक्षिणां समर्पयामि फलेन व्रतं सर्वं त्रैलोक्यं दरादरं दशमार्पदानेन सुफलास्यर्मनोरथाः परं समर्पयामि ओम आवासि महागणपताभ्यो नमो नमः प्रार्थनां जगरिष्ये ಎಲ್ಲರೂ ಕೂಡ ಮಹಾಗಣಪತಿಯೇ ನಮಃ ಅಂತೇಳಿ ಜಪ ಮಾಡ್ಕೊಂಡು ಕೊಡಿ. ಓಂ ನಂ ನಮಸ್ತೆ ಗಣಪತಯೇ ತಮೇವ ಪ್ರತ್ಯಕ್ಷಂ ದತ್ತಮಧಿ ತಮೇವ ಕರ್ಮ ಗತ್ತಾಧಿ ತಮೇವ ಕರ್ಮ ಧತ್ತಾಧಿ ತಮೇವ ಕರ್ಮ ಹತ್ತಾಧಿ ತಮೇವ ಸರ್ವಂ ಖಲಿದಂ ಬ್ರಹ್ಮಾಧಿ ತ್ವಂ ಸಾಕ್ಷಾದಾತ್ಮಾಧಿ ನಿತ್ಯಂ ಋತಂ ವಚ್ಮಿ ಸತ್ಯಂ ವಚ್ಮಿ ಅವತ್ತಂ ಮಾಂ ಅವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಾನೋಚಾನಂ ಅವಶಿಷ್ಯಂ ಅವಪಶ್ಚಾತ್ತಾದ್ ಅವಪರಸ್ತಾದ್ ಅವೋತ್ತರಾತ್ತಾದ್ ಅವದಕ್ಷಿಣಾತ್ತಾದ್ अवजवर्धात्ताद अवाधरात्ताद सर्वतोमां पाहि पासवन्ताद तं वाङ्मयस्त्वञ्चिन्मयः त्वमानन्दमयस्तं ब्रह्ममयः तं सत्यान्तादितीयोऽसि तं प्रत्यक्षं ब्रह्मादि तं ज्ञानमयो विघ्ननाशिनि शिवसुताय श्रीवरदमूर्तये नमः कार्यं मे सिद्धिमायन्तु प्रसन्नेतिधादरि विज्ञाननाशमायन्तु सर्वाणि सुरनायक ॐ आतो न इंद्राक्षवन्तं जत्रङ्ग्राभं सङ्ग्रभाय महादक्षिणेन आवादरे महागणपतिभ्यो नमो नमः दूर्वाङ्गुलान् समर्पयामि
प्रार्थनां समर्पयामि अधिकप्राप्त्यर्थे मङ्गलनीराञ्जलीपं च करिष्ये मंगलम गरुड़ध्वज अवायुधाभ्यो नमः महागरुड़ाभ्यो नमो नमः स्वस्ति प्रजाभ्य परिवारेन्द्रां लोकाः समस्ताः सुखिनः भवन्तु सन्तु जीवन्तु शरदां शतम् कार्यवर्षदपर्जन्यः स्य प्रकृतिरेनस्य परस्महेश्वरः महागरुड़ाभ्यो प्रार्थनां समर्पयामि मन्त्रोच्च नमस्कारां समर्पयामि प्रदक्षिण नमस्कारां समर्पयामि यानि कानि पापानि जन्मानि कृतानि तानि मनुष्यन्ति प्रदक्षिणपदे पापोऽहं पापकर्माहं पापात्मावसम्भव त्राहि मां कृपया देव शरणागतवत्सल अन्यथा शरणं नास्ति त्वमेव शरणं मम तस्मात् कारणभावेन रक्ष मां गणनायक प्रार्थनां समर्पयामि मन्त्रोच्चारणं ಆರಾಧನೆ ಮಾಡಿಕೊಂಡು ಅದರ ಪೂರ್ಣವಾದಂಥ ಏನು ಪ್ರಸಾದ ಅದು ನನಗೆ ಕೃಷ್ಣಾರ್ಪಣ ಕಾಲದಲ್ಲಿ ನನಗೆ ಬಿಟ್ಟು ಬಿಡಬೇಕು ನನಗೆ ಅಧಿಕಾರ आचार्यदीना बृहस्पति तथा तम यागे आचार्य भवसुवृता अस्य यागस्य निष्पृष्टो भवन्तः भ्योच्यतामय कर्मेदं विधिपूर्वकं ನಿಮಗೆ ಕೂಡ ಹೇಗೆ ಗುರುಪದೇಶ ಉಂಟು ಆ ಪ್ರಕಾರವಾಗಿ ಆ ಕರ್ಮಾಂಗವನ್ನು ಮಾಡಿಕೊಂಡು ಅದರ ಪೂರ್ಣವಾದಂಥ ಪ್ರಸಾದವನ್ನು ನಿಮಗೆ ಬಿಟ್ಟು ಬಿಡ್ತೇವೆ ಯಥಾ ಜ್ಞಾತಃ ಕರ್ಮ ಕರಿಷ್ಯಾಮಃ पवित्रवा सर्वांसमर्पिवायस्तनपुणिकाक्षं सभाभ्यन्तरशुचिः इन्यानि देवताः मण्डलस्य देवताः प्रीयन्ताम् ओं गौनित्यहितदेशे हितमनईशान्यां संसं चतुर्दशं चतुर्दक्षमृत्ता दिस्सप्तमी स्वमांसारेण तदधिकं वा न तत्त्वपाम्यनमध्योऽन्यसंरवं कुर्यात् तद्गोमेन प्रदक्षिणोपरिप्य दक्षिणेष्टोदीष्टान् देवतीष्टान् प्राच्याम् अर्धवत्यङ्गानि त्यक्त्वा दक्षिणापत्रमादः संसा प्रादेशमात्रा मेकां रेखादस्यादस्या दक्षिणद्रोह प्राकात् अहं दृष्टे प्रादेशं यदा तिस्रदृढरेखा यज्ञ दक्षिणहस्तिनो लेखा रेखासु तक्षगुण्डाय सन्नृतरुद्वक्षा शकरं हुन्ता आग्नेयरस्य पाणिं प्रक्षाल्य वाग्यदो भवेत् ततस्यैरासेन सम्भवे मृण्मयेन पात्रैक्मेन सम्मुडित्यासवासन्यासोत्रागारसुग्रहस्वासवर्तम् युद्धमग्निमसन्निरादाग्निधाय ब्रह्मा यमष्टहोमश्च रुद्र ईशा शदक्तो पूजनीय क्रमणीयरेखाणादेवतान्व ततस्यैरासेन सम्भवे मृण्मयेन पात्रैक्मेन सम्मुडित्यासवासन्यासोत्रागाराद सुग्रहस्वासवर्तम् युद्धमग्निमार्तम् सन्निरादाग्निधाय ओम् दुष्टोदमन आत्रव्योसो एहज्ञनकोणगोतमग्निष्टुष्व अग्निमूर्तिज्ञानेम्योघः अग्निं प्रज्वलं वन्दे राजवेदमुदाशं सुवर्णवर्णं समिद्धमिषदमखम् अग्निनारायणः ओम आचान्धुरयुज्य समस्तवार्दिना प्रवेष्टे प्रजादुर्भजज्ञनुष्ठापने नियोगः ओम भूर्भुवः स्वस्वाहा यज्ञनुष्ठापने नियोगः आनीताग्निवक्रे
ಏಕೀಕೃತ್ಯ ಅಕ್ಷದೋದಕೇನ ಪ್ರಾಸ್ಯ ಓಂ ಭೂಃ ವರವಧಾನಮನುಷ್ಠಾಪ್ಯಂ ವರವಧಾನಮನುಷ್ಠಾಪ್ಯಂ ಸ್ವಹ ವರವಧಾನಸ್ವರೋ ಸ್ವಹ ವರವಧಾನಾಮಾನ ಅಗ್ನಿಂ ಪ್ರತಿಷ್ಠಾಪಯಾಮಿ ಸುಮಂಗಲೇರ್ಯಂ ಬುಧೂರಿಮಾಂ ಸಮೇತವರ್ಷದ ಸೌಭಾಗ್ಯಮಸ್ಯ ದತ್ತಾಯ ದಾನ ವಿಪರೇತನ ಅಕ್ಷತೆಯನ್ನು ಹೋಮಕ್ಕೆ ಹೂವನ್ನು ತಲೆಗೆ ನಮಸ್ಕಾರ ಮಾಡಿತು ಪ್ರತಿಷ್ಠಾಪ್ಯ ಪ್ರೋಕ್ಷಿತೆ ಇಂಧನಾನಿ ಕ್ಷಿಪ್ಯ ವೇಣುಸ್ಪಂದ್ಯ ಪ್ರಬೋಧ್ಯಧ್ಯಾಯೇ ದೇವಂ ಶಕ್ತಿವಂತಂ ಶ್ರೀಯಂ ಬ್ರಹ್ಮ ಸೋಮರಮ್ಮ ಯಜನಮ್ಮ ವಿರುದ್ಧವಾದ ಮೇಷಾರ್ಜುನ ಗೌರವರೋಸ ಧೂಮ್ರದ್ವರೋದಾಕ್ಷ ಸಪ್ತಾರ್ಥಿ ಸರ್ವಕಾಮದ ಆತ್ಮಾವಿಕಮಾಸೇನ ಏವಂ ಪ್ರಕೋಪದ ಅಗ್ನಿವೀಶಾನರ ಶಾಂಡಿಲ್ಯಗೋತ್ರ ಮೇಷಧರ ಪ್ರಾಮುಖ ಮನಸಮ್ಮುಖ ವರದ ಭವ ಅಗ್ನಿಂಬರಿ ಸ್ಮೋಹನಮ್ಮ ಪರಿಯಕ್ಷಂ ಪರಿಹೃದಂಬರಿಯಸ್ಯೇಲ್ಯ ಓಂ ಭೂ ಸ್ವಹ ಅಗ್ನೇ ನಮಃ ಓಂ ಸುಮುಖಾಯ ನಮಃ ಸ್ವಹ ಓಂ ವಿದಂತಾಯ ಸ್ವಹ ಓಂ ಕೃತಾಯ ಸ್ವಹ ಓಂ ಗಜಕರ್ಣಕಾಯ ಸ್ವಹ ಓಂ ಬೋಧರಾಯ ಸ್ವಹ ಓಂ ವಿಕಟಾಯ ಸ್ವಹ ಓಂ ವಿಘ್ನರಾಜಾಯ ಸ್ವಹ ಓಂ ಧೂಮ್ರಕೇತುವೆ ಸ್ವಹ ಓಂ ಗಣಾಧ್ಯಕ್ಷಾಯ ಸ್ವಹ ಓಂ ಕಾಲಚಂದ್ರಾಯ ಸ್ವಹ ಓಂ ಕುಮಾರಕವೇ ಸ್ವಹ ಓಂ ಸರ್ವಸಿದ್ಧಿವಿದಾಯಕಾಯ ಸ್ವಹ ಓಂ ಮಹಾಗಣಪತಯೇ ಸ್ವಹ ಮಹಾಗಣಪತಯ ಇದನ್ನಮ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ನಮದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಮಹಾಗಣಪತಯೇ ನಮಃ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ನಮದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ನಮದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ನಮದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ನಮದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರೋದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಹನುಮಾ ಭಗವತಿ ಮಹಾಲಕ್ಷ್ಮೀ ವರದೇ ಶಿವೋದಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಹನುಮಾ ಭಗವತಿ ಮಹಾಲಕ್ಷ್ಮೀ ವರವರ್ಧೇ ಶಿವಭೂದಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಹನುಮಾ ಭಗವತಿ ಮಹಾಲಕ್ಷ್ಮೀ ವರವರ್ಧೇ ಶಿವಭೂದಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಹನುಮಾ ಭಗವತಿ ಮಹಾಲಕ್ಷ್ಮೀ ವರವರ್ಧೇ ಶಿವಭೂದಯ ಸ್ವಹ ಸ್ವಹ ಮಹಾಲಕ್ಷ್ಮೀ ಸಹಿತ ಮಹಾಗಣಪತಯೇ ನಮಃ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರವದ ಸರ್ವಜನ್ಮೇ ಶ್ವಾನಾಯ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಹನುಮಾ ಭಗವತಿ ಮಹಾಲಕ್ಷ್ಮೀ ವರವರ್ಧೇ ಶಿವಭೂದಯ ಸ್ವಹ ಓಂ ನಮೋ ರಾತ್ಪದೇ ನಮೋ ಗಣಪತಯೇ ನಮಃ ಪ್ರಮಥಪದೇ ನಮಸ್ತೆ ಧರ್ಮೋದರಾಯ ಏಕದಂತ ವಿಘ್ನಾಗ್ನೇ ಶುಭದಾಯ ಶ್ರೀ ವರದಮೂರ್ತಯೇ ನಮಃ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರವದ ಓಂ 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 ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರವದ ಸರ್ವಜನ್ಮೇ ಶ್ವಾನಾಯ ಸ್ವಹ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರವದ ಸರ್ವಜನ್ಮೇ ಶ್ವಾನಾಯ ಸ್ವಹ ಓಂ ಓಂ ಶ್ರೀಂ ಕ್ಲೀಂ ಕ್ಲೀಂ ಗಂ ಗಣಪದೇವರವದ ಸರ್ವಜನ್ಮೇ ಶ್ವಾನಾಯ ಗಣಪದೇವರವದ ಸರ್ವಜನ್ಮೇ ಶ್ವಾನಾಯ ಸ್ವಹ ಓಂ ಓಂ
ह्रीं ह्रीं क्लीं क्लौं नमः भगवते महालक्ष्मी हृदये शिवहृदये स्वाहा ॐ ह्रीं ह्रीं क्लीं क्लौं नमः भगवते महालक्ष्मी हृदये शिवहृदये स्वाहा ॐ ह्रीं ह्रीं क्लीं क्लौं नमः भगवते महालक्ष्मी हृदये शिवहृदये स्वाहा ॐ ह्रीं ह्रीं क्लीं क्लौं नमः भगवते महालक्ष्मी हृदये शिवहृदये स्वाहा स्वाहा महालक्ष्म्याय नमः ॐ सृष्टिगते नमः स्वाहा ॐ रुद्राय पशुपतये स्वाहा ॐ यतस्य कर्मणा तरीर्जं यद्वानि नमः ग्रह्म अग्निष्टसृष्टिगतिं सर्वं सृष्टं सोदं करोतु मे अग्नये सृष्टिगते होतोदय सर्वप्रायचित्ताहुतेन कामानां समृद्धयित्रे सर्वान् कामान् समर्थय स्वाहा सृष्टिगते अग्नय इदं नमः ॐ रुद्राय पशुपतये स्वाहा पशुपतये रुद्राय नमः अपस्पृष्ट अयातज्ञ नमः स्वाहा अयातज्ञ नमः देवेभ्यः स्वाहा देवेभ्यः स्वस्वाहा सूर्याय नमः भूर्भुवः स्वस्वाहा प्रजापतये नमः जातकजातदोषमः तम्म ब्रह्म प्रायश्चित्ताज्वामिनोकाः भूः स्वाहा अग्ने नमः भूः स्वाहा वायुवे नमः स्वस्वाहा सूर्याय नमः भूर्भुवः स्वस्वाहा प्रजापतये नमः ॐ अग्ने नमः स्वाहा ॐ अग्ने नमः स्वाहा तस्मात् प्रदानेन सुपरासुर्मनोरथाः ॐ इदं फलं मया देव स्थापितं प्रतस्तव तेन मे सुवरावाप्ते भवेत् जन्मे जन्मनि फलं समर्पयामि ॐ मुग्धान् दिवा पृथिव्या
ಮಂದಸ್ಯ ಮನೋಜೀವನಗರಿ ಜಡ नमो वरातपदे नमो गणपते नमः प्रमथपदे नमस्ते अस्तरं बोधाये गणकृष्णाग्नि शिवसुताय श्रीवरदमूर्तये नमो नमः भगवन्तमङ्गलम् आदित्याय नमः गणपतिभ्यो नमो नमः ओम समस्तरुदाभ्यो नमः अग्निं प्रज्वलितं वन्दे जातवेदं उदाशं सुवर्णवर्णवनसमिद्धं विश्वतमखम् अग्निनारायणाय नमो नमः महानुदाभ्यो नमः कुलदेवताभ्यो नमः ग्रामदेवताभ्यो नमः स्थानदेवताभ्यो नमः ಏತಕ್ರಮಪ್ರಧಾನದೇವತಾಭ್ಯೋ ನಮಃ. ಪ್ರಸನ್ನ ಕಾಲ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಪೂರ್ಣಾವಧಿಯಾದಂತಹ ಸಮಯ, ಪರಮಾತ್ಮರಿಗೆ ಬೇಡಿಕೊಳ್ಳುವಂತಹ ಸಮಯ. ನಾವೆಲ್ಲ ಎಲ್ಲವನ್ನು ನಮ್ಮ ಸಮಸ್ತವಾದಂತಹ ಏನು ನಮ್ಮ ಸಂಕಲ್ಪಗಳು ಅದು ದೇವ ಸಂಕಲ್ಪ ಆಗಿ ನಮ್ಮ ಕೈಯಿಂದ ಉತ್ತಮವಾದಂತಹ ಸೇವೆಗಳನ್ನು ನೀವು ಮಾಡಿಸ್ಕೊಡ್ಬೇಕು ಹೇಳುವಂಥ ಉದ್ದೇಶದಲ್ಲಿ ಈ ಸಮಯದಲ್ಲಿ ನಾವು ಬೇಡಿಕೊಳ್ಳುವಂತಹ ಸಮಯ. ಆ ಪರಮಾತ್ಮ ಕೂಡ ತಥಾಸ್ತು ಹೇಳುವಂತಹ ಸಮಯ ಅಂತ ಹೇಳಿದ್ದಾರೆ. ಹಾಗೆ ಪೂರ್ವದಲ್ಲಿ ಪುರಾಣದಲ್ಲಿ ಕೂಡ ನೀವು ಕಥೆಯೆಲ್ಲ ಕೇಳಿರ್ಬೋದು. ಹಾಗೆ ಗಣಪತಿ ದೇವರ ತಲೆಯನ್ನು ಕಳೆದರು ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂದರೆ ಆ ಗಣಪತಿ ದೇವರ ಗ್ರಹಾಚಾರ ಅಲ್ಲ, ಹಾಗೆ ಶಿವದೇವರ ಗ್ರಹಾಚಾರದಿಂದಾಗಿ ಆ ರೀತಿಯಂಥ ಫಲಪ್ರಾಪ್ತಿ ಆಯಿತು ಅಂತ ಹೇಳ್ತಾರೆ. ಏಕೆಂದರೆ ಸೂರ್ಯದೇವರು ಕೂಡ ಶಿವದೇವರಿಗೆ ಒಂದು ಶಾಪವನ್ನು ಕೊಟ್ಟಿದ್ರಂತೆ. ನಿನ್ನ ಕೈಯಿಂದ ನಿನ್ನ ಮಗನೇ ಒಂದು ಹತ ಆಗಬೇಕು ಹೇಳುವಂಥದ್ದು ಕೂಡ ಶಾಪ ಇದ್ದ ಪ್ರಕಾರವಾಗಿ ಆ ರೀತಿಯಲ್ಲಿ ಒಂದು ಘಟನೆ ನಡೀತು ಹೇಳುವುದು ಕೂಡ ಪುರಾಣದಲ್ಲಿ ಹೇಳಿದ್ದಾರೆ. ಆ ಪ್ರಕಾರವಾಗಿ ಯಾಕೆಂದರೆ ಅವರಿಗೆಲ್ಲ ದೇವಾನುದೇವತೆಗಳಿಗೆಲ್ಲ ಶಾಪಗಳು ಹಲವು ರೀತಿಯ ಶಾಪಗಳಿತ್ತಂತೆ. ಹಾಗೆ ಅವರಿಗೆ ಯಾವ ರೀತಿಯಲ್ಲಿ ವಿಮೋಚನೆ ಮಾಡಿಕೊಳ್ಬೇಕು ಹೇಳುವಂಥದ್ದು ಕೂಡ ಅವರಿಗೆ ತಿಳಿದಂಥ ವಿಚಾರ. ಹಾಗೆ ಅವರಿಗೂ ಕೂಡ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು, ಪರಿಹಾರ ಮಾಡಿಕೊಳ್ಬೇಕು ಹೇಳುವುದು ಕೂಡ ಅವರು ಮಾಡ್ತಿದ್ರು. ಆದರೆ ಮನುಷ್ಯ ಜನ್ಮ ನಮ್ಮ ಜೀವನದಲ್ಲಿ ನಾವು ಕಷ್ಟ ಬಂದಂತಹ ಸಮಯದಲ್ಲಿ ನಾವು ಪರಿಶೀಲನೆ ಮಾಡಲಿಕ್ಕೆ ಹೋಗ್ತೇವೆ. ಯಾಕೆ ಈ ರೀತಿಯಾದಂಥ ಕಷ್ಟಗಳು ಬಂತು ಹೇಳುವಂಥ ಕೂಡ. ಅದಕ್ಕೆ ನಾವು ಸಮಸ್ತವಾದಂತಹ ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಅದೇ ರೀತಿಯಲ್ಲಿ ಬೇಕಾದಂತಹ ಪುಷ್ಟೀಕರಣ ಫಲಗಳು ಪ್ರಾಪ್ತಿ ಆಗದೇ ಇದ್ದಂತಹ ಸಮಯದಲ್ಲಿ ಕೂಡ ನಾವು ಪರಿಶೀಲನೆ ಮಾಡ್ತೇವೆ ಹೇಳುವಂಥ ಕೂಡ. ಅದೇ ರೀತಿಯಲ್ಲಿ ನಾವು ಆ ಪರಮಾತ್ಮನೊಂದು ಆರಾಧನೆ ಮಾಡುವಂಥದ್ದು ಅಂತೇಳಿ ಯಾವ ರೀತಿಯಲ್ಲಿ ಅಂದರೆ ಪಂಚಭೂತಾತ್ಮಕವಾದಂತಹ ಶಕ್ತಿಗಳು ಅಂತೇಳಿ ನಾವೆಲ್ಲವನ್ನೂ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ನಾವು ಏನು ಕೊಡ್ತೇವೆ, ಏನು ಕೊಡೋದಿಲ್ಲ ಅಂತ ನಮ್ಮ ಪರಿಸರಕ್ಕೆ. ಹಾಗೆ ಏನಂದರೆ ದೇವಋಣ, ಋಷಿಋಣ, ಪಿತೃಋಣ ಅಂತ ಅದು ಕೂಡ ಉಂಟು. ದೇವಋಣ ಅಂತ ಹೇಳೋದು ಕೂಡ ಈಗಂದರೆ ಈ ಕಾಲದಲ್ಲಿ ಏನಂದರೆ ಅನುಷ್ಠಾನ ಮಾಡುವಂಥದ್ದು ಹೇಳಿ ನಮಗೆ ಅಧಿಕಾರ ಉಂಟು ಜಪ ಮಾಡಲಿಕ್ಕೆ, ಅದು ಕೂಡ ನಾವು ಮಾಡೋದಿಲ್ಲ. ಮತ್ತು ಗ್ರಹಾಚಾರ ನಮಗೆ ಪ್ರಾಪ್ತಿ ಆಗ್ತದೆ ಹೇಳೋದು ಕೂಡ. ಹಾಗೆ ಆ ರೀತಿಯಾದಂಥ ಒಂದು ಅನುಷ್ಠಾನವನ್ನು ಮಾಡುವುದರ ಮೂಲಕವಾಗಿ ದೇವರನ್ನು ನಮಗೆ ಪ್ರಾಪ್ತಿ ಆಗ್ತದೆ. ಭಜನೆ ಮಾಡುವಂಥದ್ದು ಇಂಥದ್ದೆಲ್ಲ ಕರ್ಮಗಳು ಉಂಟು, ಅದು ಕೂಡ ಋಷಿಋಣ ನಮಗೆ ಪ್ರಾಪ್ತಿ ಆಗ್ತದಂತೆ. ಮತ್ತು ಹಿರಿಯವರನ್ನು ಈಗ ಪ್ರಾಯ ಆದ ಕೂಡಲೇ ಆಶ್ರಮಕ್ಕೆ ಹೋಗಿ ಸೇರಿಸ್ತಾರೆ, ಅದು ಕೂಡ ಮಹಾ ಪಾಪ ಹೇಳುವುದು ಕೂಡ. ಅದು ಯಾಕಂದರೆ ಅಂಥ ಒಂದು ನಾವು ಜೀವನ ಜನ್ಮಕ್ಕೆ ಒಂದು ಭೂಮಿಗೆ ಬರಬೇಕಾದ್ರೆ ಅವರೇ ಕಾರಣರು ಅಂತೇಳಿ. ಹಾಗೆ ಅವರ ಒಂದು ಸೇವೆ ಮಾಡುವುದರ ಮೂಲಕವಾಗಿ ನಾವು ಪಿತೃಋಣ ನಮಗೆ ಪ್ರಾಪ್ತಿ ಆಗ್ತದೆ ಹೇಳುವುದು ಅಂಥದ್ದೆಲ್ಲ ಕೆಲವು ಹೇಳಿದ್ದಾರೆ. ಮತ್ತು ನಾವೇ ಕೆಲವು ಮಾಡುವಂಥ ಕರ್ಮಗಳು, ಪಾಪಕರ್ಮಗಳು ಅಂತ ಹೇಳಿ ನಾವು ವ್ಯವಹಾರ ಮಾಡುವಂತಹ ಸಮಯದಲ್ಲಿ ಇನ್ನೊಬ್ಬರನ್ನು ದೂಷಣ ಮಾಡುವಂಥದ್ದು, ಮತ್ತು ಏನಾದರೂ ಬೈಯುವಂಥದ್ದು, ವಿನಾಕಾರಣ ನಾವು ಬೈದರೆ ಅದು ಕೂಡ ನಮಗೆ ಪಾಪಗಳಿಗೆ ಪ್ರಾಪ್ತಿ ಆಗ್ತದಂತೆ. ಹಾಗೆ ಅಂಥದ್ದೆಲ್ಲ ದೋಷಗಳ ನಿವೃತ್ತಿ ಆಗಬೇಕು ಅನ್ನೋ ಉದ್ದೇಶದಲ್ಲೂ ಕೂಡ ನಾವು ಆ ಪರಮಾತ್ಮನ ಒಂದು ಆರಾಧನೆ ಮಾಡಬೇಕು. ಹಾಗೆ ನಮ್ಮ ಒಂದೊಂದು ಸಲ ಏನಾಗ್ತದೆ ಅಂದರೆ ನಾವು ಮೈಗೆ ಒಂದು ಕಲೆ ಆದರೆ ಅದು ಒಂದು ಸಲ ನಾವು ಸ್ನಾನ ಮಾಡಿರೋದು ಹೋಗುವುದಿಲ್ಲ, ತುಂಬ ಸಲ ಸಾಬೂನು ಹಚ್ಚಬೇಕು, ತೊಳಿಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಕೈಗೆ ಗಾಯ ಆದರೂ ಕೂಡ ಒಂದು ಸಲ ಔಷಧಿ ಹಚ್ಚಿದರೆ ಕಮ್ಮಿ ಆಗೋದಿಲ್ಲ, ಒಂದು 4-5 ಸಲ ಔಷಧಿ ಹಚ್ಚಬೇಕಾಗ್ತದೆ, ಆವಾಗ ಅದು ಗುಣ ಕಮ್ಮಿ, ಗಾಯ ಕಮ್ಮಿ ಆಗ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ನಾವು ಆ ದೇವತಾ ಸತ್ಕರ್ಮ ಮಾಡ್ತೇವೆ, ಒಂದು ಸಲ ಮಾಡಿದರೆ ನಾವು ಅದರ ಫಲ ನನಗೆ ಪ್ರಾಪ್ತಿ ಆಗೋದಿಲ್ಲ ಅಂತೆ. ಹಾಗೆ ಆ ಪರಮಾತ್ಮ ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನೀನು ಎಷ್ಟು ಪಾಪಕರ್ಮ ಮಾಡಿದ್ದಿ, ಅದನ್ನೆಲ್ಲ ನೀವು ಉತ್ತಮವಾದಂತಹ ಕರ್ಮಗಳನ್ನು ಮಾಡಿಕೊಂಡು ಅದನ್ನೆಲ್ಲ ಪಾಪಕರ್ಮಗಳನ್ನೆಲ್ಲ ನೀವು ತೊಡೆದು ಹಾಕಬೇಕು ಹೇಳುವಂಥ ಉದ್ದೇಶದಲ್ಲಿ ಕೂಡ ನಮಗೆ ಕೆಲವು ಗ್ರಹಾಚಾರಗಳೆಲ್ಲ ನಮಗೆ ಪ್ರಾಪ್ತಿ ಆಗ್ತದೆ ಹೇಳುವಂಥ ಕೂಡ.
ಆಗ ನಾವು ಸತ್ಕರ್ಮ ಮಾಡೋದ್ರ ಮೂಲಕವಾಗಿ ನಮ್ಮ ಸಮಸ್ತವಂತಹ ಜೀವನದಲ್ಲಿ ಬಂದಂತಹ ಕಷ್ಟ ನಷ್ಟಗಳೆಲ್ಲ ದೂರ ಆಗ್ತದೆ, ದೇವತಾ ಪರಿಪೂರ್ಣವಂತಹ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ ಹೇಳುವಂಥ ಕೂಡ ವಿಚಾರ ದೈವಜ್ಞರು ಸೂಚನೆ ಕೊಡ್ತಾರೆ ನಿಮಗೆ. ಹಾಗೆ ಆ ಪರಿಶೀಲನೆ ಮಾಡುವಾಗ ಸಮಯದಲ್ಲಿ ಆ ರೀತಿಯಾದಂಥ ಒಂದು ನಮ್ಮ ಜೀವನದಲ್ಲಿ ಬರುವಂತಹ ಏನು ಕಷ್ಟ ನಷ್ಟಗಳು ದೂರ ಆಗಬೇಕು, ದೇವತಾ ಪರಿಪೂರ್ಣವಂತಹ ಅನುಗ್ರಹ ನಮಗೆ ಪ್ರಾಪ್ತಿ ಆಗಬೇಕು ಹೇಳುವಂಥದ್ದು ಕೂಡ ಉದ್ದೇಶದಲ್ಲಿ ಕೂಡ ಇವತ್ತಿನಲ್ಲಿ ನಾವು ಆ ಪರಮಾತ್ಮನೊಂದು ಸೇವೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಏನಂದರೆ ನಮ್ಮ ಸಮಸ್ತವಾದಂತಹ ಜೀವನ ನಡೀಲಿಕ್ಕೆ ನಮಗೆ ಹಲವು ರೀತಿಯ ಕಷ್ಟ ನಷ್ಟಗಳು ಇರುವಂಥ ಸಮಯದಲ್ಲಿ ನಮಗೆ ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲಿ ನಾನು ನಡಿಬೇಕು ಹೇಳುವಂಥದ್ದು ಕೂಡ ನಮಗೆ ಬುದ್ಧಿಶಕ್ತಿಯನ್ನು ಕೊಡುವುದೇ ಆ ಮಹಾಗಣಪತಿಯವರು ಪರಮಾತ್ಮ ಹೇಳುವುದು ಕೂಡ. ಏನು ಶಕ್ತಿಯನ್ನು ನಾವು ಆರಾಧನೆ ಮಾಡೋದ್ರ ಮೂಲಕವಾಗಿ ಆ ದೇವತಾ ಪರಿಪೂರ್ಣವಂತಹ ರಕ್ಷೆ ನಮಗೆ ಪ್ರಾಪ್ತಿ ಆಗ್ತದೆ ಹೇಳುವುದು ಕೂಡ. ಯಾವ ರೀತಿಯಲ್ಲಿ ಅಂದರೆ ನಾವು ಕೆಲಸ ಮಾಡುವಂತಹ ಸಮಯದಲ್ಲಿ ಇರ್ಬೋದು, ಅಥವಾ ಜೀವನದ ಸಾಗರ ನಡೆಸುವಂತಹ ಸಮಯದಲ್ಲಿ ಇರ್ಬೋದು, ಅಥವಾ ದಾರಿಯಲ್ಲಿ ಹೋಗುವಂತಹ ಸಮಯದಲ್ಲಿ ಇರ್ಬೋದು, ಹಲವು ರೀತಿಯ ನಮ್ಮ ಕೈಯಿಂದ ಕೆಲವು ಪಾಪಗಳೆಲ್ಲ ಆಗ್ತದಂತೆ. ಯಾವ ರೀತಿಯಲ್ಲಿ ಅಂದರೆ ಕೆಲವು ದುಷ್ಟ ವಸ್ತುಗಳನ್ನು ಆ ದಾರಿ ಮಧ್ಯೆಯಲ್ಲಿ ಹಾಕಿದರೆ ಅದನ್ನು ನಾವು ದಾಟಿ ಹೋದರೂ ಅದು ಕೂಡ ನಮಗೆ ದೋಷ ಬರುವಂಥದ್ದು. ಮತ್ತು ಕೆಲಸ ಮಾಡುವಂತಹ ಸಮಯದಲ್ಲಿ ಕೆಲವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಯಾವ ರೀತಿಯಲ್ಲಿ ಅಂದರೆ ಆ ಉದ್ಯೋಗ ನನಗೆ ಸಿಕ್ಕಿದರೆ ನಾನು ಮಾಡ್ತಿದ್ದೆ ಹೇಳುವಂಥ ಕೂಡ ಅದು ಕೂಡ ಒಂದು ಸಿಗ್ತದೆ, ಅದು ಕೂಡ ದೋಷ ನಮಗೆ ಪ್ರಾಪ್ತಿ ಆಗ್ತದೆ. ಮತ್ತು ದೃಷ್ಟಿ ದೋಷ ಆಗಿ ಬರುವಂಥದ್ದು, ಮತ್ತು ಹಲವು ರೀತಿಯ ಕೆಲವು ದೋಷಗಳೆಲ್ಲ ಇರುತ್ತದೆ. ಮತ್ತು ಆ ಒಂದು ಮನೆಯಲ್ಲಿ ನಾವು ವಾಸ ಮಾಡ್ತಿದ್ದರೆ ಅಥವಾ ಒಂದು ವಸ್ತುಗಳನ್ನು ನಾವು ಕೊಯ್ಯುವಂಥದ್ದು, ಗಿಡ ಮರದಿಂದ ನಾವು ಕೊಯ್ಯುವಂಥದ್ದು ಅದು ಕೂಡ ದೋಷ ಅಂತೆ, ಹಲವು ರೀತಿಯ ದೋಷ ಅಂತ ಹೇಳಿದ್ದಾರೆ. ಹಾಗೆ ಹಲವು ರೀತಿಯ ಅದು ಪರಿಸರದಿಂದ ಪ್ರಾಪ್ತಿ ಆಗುವಂಥದ್ದು ಉಂಟು. ಹಾಗೆ ಹಲವು ರೀತಿಯ ಕೆಲವು ದೋಷಗಳೆಲ್ಲ ನಮಗೆ ಪ್ರಾಪ್ತಿ ಆಗ್ತದೆ. ಅದೆಲ್ಲ ನಿವಾರಣೆಗೋಸ್ಕರವಾಗಿ ನಾವು ಆ ಪರಮಾತ್ಮೆಗೆ ಶರಣಾಗತಿ ಆಗುವಂಥದ್ದು. ನಾನು ಇಂತಹ ಒಂದು ಕರ್ಮವನ್ನು ಮಾಡ್ತಾ ಇದ್ದೇನೆ, ನನಗೆ ಯಾವುದೇ ರೀತಿಯ ದೋಷಗಳು ಗ್ರಹಾಚಾರ ಇದ್ದ ಪಕ್ಷದಲ್ಲೆಲ್ಲ ನಮಗೆ ತೊಳೆದು ಹಾಕಬೇಕು, ಅಂದರೆ ನಮ್ಮ ಜೀವನ ಸಾಗರ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ನಮಗೆ ಅನುಕೂಲತೆಗಳು ಬೇಕು, ಅದನ್ನೆಲ್ಲ ನಮಗೆ ಅನುಗ್ರಹಿಸು ಹೇಳುವಂಥ ಕೂಡ ನಾವು ಆ ಪರಮಾತ್ಮ ಬೇಡಿಕೊಳ್ಳುವಂಥದ್ದು. ಅದೇ ರೀತಿಯಲ್ಲಿ ಆ ಪರಮಾತ್ಮವನ್ನು ಆರಾಧನೆ ಮಾಡೋದ್ರ ಮೂಲಕವಾಗಿ ಏನು ಆ ಪರಮಾತ್ಮ ಸೇವೆ ಅಗ್ನಿಮುಖಿಯನ್ನು ನಾವು ಕೊಟ್ಟಂಥ ಆ ಸೇವೆಗಳು, ಆ ಪರಮಾತ್ಮ ಹೇಗೆ ದ್ರವ್ಯಗಳನ್ನೆಲ್ಲ ಭಸ್ಮ ಮಾಡ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬಂದಂಥ ಗ್ರಹಾಚಾರಗಳೆಲ್ಲ ಭಸ್ಮ ಆಗುವ ಹಾಗೆ ಪರಮಾತ್ಮ ಅನುಗ್ರಹಿಸ್ತಾರೆ. ನಮಗೇನು ಕೊಡ್ತಾರೆ? ಭಸ್ಮವನ್ನು ಕೊಡ್ತಾರೆ. ಭಸ್ಮ ಅಂತ ಹೇಳುವಂಥ ಕೂಡ ಎಲ್ಲ ದ್ರವ್ಯಗಳನ್ನು ಕೂಡ ಸೇರಿಸಿ ಪರಿಪೂರ್ಣವಾದಂಥ ಒಂದು ಭಸ್ಮ ಅಂತ ಹೇಳಿ ಪ್ರಸಾದವನ್ನು ಕೊಡ್ತಾರೆ ನಮಗೆ. ಆ ಭಸ್ಮವನ್ನು ನಾವು ಧಾರಣ ಮಾಡೋದ್ರ ಮೂಲಕವಾಗಿ ಜನ್ಮಾಂತರದಲ್ಲಿ ಆಗಿರುವಂತಹ ಅಥವಾ ಯಾವುದೇ ರೀತಿಯ ಒಂದು ಸ್ವಪ್ನ ದೋಷಗಳು ಬರುವಂಥದ್ದು, ಹಲವು ರೀತಿಯ ದೇಹಕ್ಕೆ ಬಾಧಿಸುವಂಥ ದೃಷ್ಟಿ ದೋಷಾದಿಗಳು ಎಲ್ಲ ನಿವಾರಣೆ ಆಗ್ತದೆ ಹೇಳುವಂಥ ಕೂಡ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಋಷಿಮನುಗಳು ಹೇಳಿಕೊಟ್ಟಂತಹ ಒಂದು ಮಾರ್ಗದಲ್ಲಿ ನಾವು ನಡೆಯುವಂಥದ್ದು ಅಂತೇಳಿ. ಹಾಗೆ ಆ ಪರಮಾತ್ಮವನ್ನು ಆರಾಧನೆ ಮಾಡೋದ್ರ ಮೂಲಕವಾಗಿ ನಮ್ಮ ಸಮಸ್ತವಾದಂತಹ ಯಾವುದೇ ರೀತಿಯ ಗ್ರಹಾಚಾರಗಳುಂಟು, ವಿಘ್ನಗಳು, ತಾಪತ್ರಗಳುಂಟು ಎಲ್ಲ ದೂರ ಆಗುವ ಹಾಗೆ ಪರಮಾತ್ಮ ಅನುಗ್ರಹಿಸಬೇಕು ಅಂತೇಳಿ ಉದ್ದೇಶರು ಕೂಡ ಇವತ್ತಿನಿಂದ ನಾವು ಪ್ರಾರಂಭ ಮಾಡಿದಂಥ ದೇವತಾ ಸತ್ಕರ್ಮ ನಾಡಿನವರೆಗೆ 29ನೇ ತಾರೀಕಿನವರೆಗೆ ಆ ಕರ್ಮವನ್ನು ನಾವು ಮಾಡಲಿಕ್ಕಿದ್ದೇವೆ. ಅದೆಲ್ಲ ಹೇಗೆ ನಮ್ಮ ಕೈಯಿಂದ ಅವನೇ ಪರಮಾತ್ಮ ನಮಗೆ ಮಾಡಿಸ್ಕೊಳ್ಬೇಕು. ಯಾವುದೇ ರೀತಿಯ ಒಂದು ನಿಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರದ ಹಾಗೆ ಐಕ್ಯವತ್ಯವಾಗಿ ಆ ಪರಮಾತ್ಮ ಸೇವೆ ಮಾಡಿಸಿಕೊಂಡು ಯಾವುದೇ ರೀತಿಯ ವಿಘ್ನಗಳು, ಚ್ಯುತಿಗಳು, ತಾಪತ್ರಗಳು ಬರದ ಹಾಗೆ, ಅಡೆತಡೆಗಳು ಬರದ ಹಾಗೆ ಆ ಪರಮಾತ್ಮನ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು, ಭಕ್ತಿಯನ್ನು, ಆರೋಗ್ಯವನ್ನು, ನೆಮ್ಮದಿಯನ್ನು ಆ ಪರಮಾತ್ಮ ನಮಗೆ ಅನುಗ್ರಹಿಸಬೇಕು. ಇಂತಹ ಕರ್ಮವನ್ನು ನಾವು ಸೇವೆಯನ್ನು ಸಲ್ಲಿಸುವುದರ ಮೂಲಕವಾಗಿ ನಮ್ಮ ಸಮಸ್ತವಾದಂತಹ ಸಮಾಜದ, ಅದೇ ರೀತಿಯಲ್ಲಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಹೇಳಿದ್ದಾರೆ. ದೇಶದಲ್ಲಿ ನಡೆಯುವಂತಹ ಏನು ದುರ್ಜನರುಂಟು ಅವರಿಗೆಲ್ಲ ಉತ್ತಮವಾದಂತಹ ಸದ್ಬುದ್ಧಿ ಪ್ರಾಪ್ತಿ ಆಗುವ ಹಾಗೆ, ಕಾರ್ಯಕ್ಕೆ ಸರಿಯಾದಂತಹ ಮಳೆಗಳು, ಅದೇ ರೀತಿಯಲ್ಲಿ ಬೆಳೆಗಳು ಬರುವ ಹಾಗೆ, ಅದೇ ರೀತಿಯಲ್ಲಿ ಆ ಪರಮಾತ್ಮನ ಒಂದು ಸೇವೆಯಿಂದಾಗಿ ನಮಗೆ ಆ ಶುಭ ಫಲಗಳು ಅನುಭವಿಸುವಂತಹ ಯೋಗವನ್ನು ಆ ಪರಮಾತ್ಮ ನಮಗೆ ಅನುಗ್ರಹಿಸಬೇಕು. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಕಷ್ಟ ನಷ್ಟಗಳು ತೊಂದರೆ ಬರದ ಹಾಗೆ ಸಮಾಜದಲ್ಲಿ ಯಾವಾಗಲೂ ಕೂಡ ಉತ್ತಮವಂತಹ ಕರ್ಮಗಳೇ ಆಗುವ ಹಾಗೆ ಯಾರಿಗೆ ಬರುವಂತಹ ಏನು ತೊಂದರೆಗಳುಂಟು ಎಲ್ಲ ನಿವಾರಣೆ ಮಾಡಿಕೊಟ್ಟು ಆ ಜೀವನ ಸಾಗರ ನಡೀಲಿಕ್ಕೆ ಪರಿಪೂರ್ಣವಂತಹ ರಕ್ಷಣೆಯನ್ನು ಆ ಪರಮಾತ್ಮನ ಅನುಗ್ರಹಿಸುವ ಮೂಲಕವಾಗಿ ನಮ್ಮ ಸಂಕಲ್ಪ ದೇವಸಂಕಲ್ಪ ಆಗಿ ಶುಭ ಫಲಗಳನ್ನು ಆ ಪರಮಾತ್ಮನಿಗೆ ಪ್ರಸಾದದ ಮೂಲಕವಾಗಿ ಅನುಗ್ರಹಿಸುವ ಮೂಲಕವಾಗಿ ಇವತ್ತಿನ ಪ್ರಾರಂಭ ಮಾಡಿದಂತಹ ದೇವತಾ ಸತ್ಕರ್ಮ ನಾಡಿನವರೆಗೆ ಯಾವುದೇ ರೀತಿಯ ತೊಂದರೆ ಕೂಡ ವಿಘ್ನಗಳು ಆಗದ ಹಾಗೆ ಆ ಪರಮಾತ್ಮ ಆ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಶುಭವಾದಂಥ ಪ್ರಸಾದವನ್ನು ನಮಗೆಲ್ಲರಿಗೂ ಅನುಗ್ರಹಿಸಬೇಕು ಅಂತ ಹೇಳಿ ಮಾಡುವಂಥ ದೇವತಾ ಪ್ರಾರ್ಥನೆ. ಓಂ ನಮೋ ವ್ರಾತ್ಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಅಸರಂಬೋಧರಾಯ ಏಕದಂತಾಯ ವಿಘ್ನನಾಶನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ ಆವಾ ಶ್ರೀ ಮಹಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೌರೀರ್ಮಿಮಾಸರನಾದಕ್ಷತ್ರೇಕಪದೇ ದ್ವಿಪದೇ ಸಾರ್ಯೋಷ್ಪದೇ ಅಷ್ಟಾಪದೇ ನವಪದೇ ಭೂಷೇ ಸಹಸ್ರಾಕ್ಷರ ಭ್ರಮೇಭ್ಯೋ ಅವನ್ನ ಅತ್ರಾಜ್ಯಾವಾಹಿತಾಭ್ಯೋ ನಮಃ
ಪ್ರಾರ್ಥನಾ ಸಮರ್ಪಯಾಮಿ. ಓಂ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಮುದಾಶಂ ಸುವರ್ಣವರ್ಣವನಂ ಸಮಿದ್ಧಂ ವಿಶ್ವದಮಖಂ ಮಹಾಕೃತಿವೀರ ಪಾದಾರವಿಂದಕ್ಕೆ ಗೋವಿಂದಾಯ ಗೋವಿಂದ ಗೋವಿಂದ. ಯಾನಿ ಕಾಂಚ ಪಾಪಾಂಜ ಮಾತೃಗಂತ ತಾಂತಾನಿ ಮನುಷ್ಯಂತಿ ದಕ್ಷಿಣ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಹಿವಾನ್ ಕೃಪಯ ದೇವ.
थोड़ा बिंदा को बेच देना दे बेच देना एक साथ काम करे सब
ನಮಸ್ಕಾರ. ನಮ್ಮ ತಂದೆಯವರಾದ ದಿವಂಗತ ಪಿ ಸೋಮಶೇಖರ್ ನಾಯ್ಕರು ಅವರು 55 ವರ್ಷಗಳ ಹಿಂದೆ ಚೌತಿ ಮಹೋತ್ಸವ ಸ್ಟಾರ್ಟ್ ಮಾಡಿದರು. ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹಾಗೆ ಈ ಸಲ ನಾವು 55ನೇ ವರ್ಷದ ಕಾರ್ಯಕ್ರಮಗೋಸ್ಕರ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿದ್ದೇವೆ. ಇವತ್ತಿನ ದಿನ 28ರಿಂದ ನಾವು ಸ್ಥಳ ಶುದ್ಧಿ, ಗಣಹೋಮ ಹಾಗೂ ಗೌರವ ಪೂಜೆಯನ್ನು ಮಾಡಿದ್ದೇವೆ. ಹಾಗೆ ನಾಳೆ ನಾವು ಸಿದ್ಧಿವಿನಾಯಕ ದೇವರ ಪ್ರತಿಷ್ಠೆಯನ್ನು ಮಾಡಲು ಇಚ್ಛಿಸಿದ್ದೇವೆ. ಹಾಗೂ 28ರಂದು ಸುವರ್ಣ ಮಹೋತ್ಸವ ಸಂಕಲ್ಪಿತ 108 ಕಾಯಿ ಗಣಯಾಗ ಹಾಗೂ ಸಾಯಂಕಾಲದ ಲಕ್ಷ ಗರಿಕೆ ಅರ್ಚನೆ ಮಾಡಲು ನಿರ್ಧರಿಸಿದ್ದೇವೆ. 29ರಂದು ಸಹಸ್ರ ಮೋದಕ ಗಣಯಾಗ ಮಾಡಲಿದ್ದೇವೆ. ಹಾಗೂ ಸಾಯಂಕಾಲ 4 ಗಂಟೆಗೆ ಗೌರಿ ಹಾಗೂ ಗಣಪತಿ ದೇವರ ವಿಸರ್ಜನೆ ಮಾಡಿ ಶೋಭಾಯಾತ್ರೆಯನ್ನು ಮಾಡಲು ಸೋಮೇಶ್ವರಕ್ಕೆ ಕೊಂಡೋಗಲು ನಿರ್ಧರಿಸಿದ್ದೇವೆ. ತಾವೆಲ್ಲರೂ ಬಂದು ನಮ್ಮೊಟ್ಟಿಗೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ.